ಧರ್ಮಸ್ಥಳದ ಸೌಜನ್ಯ ಪ್ರಕರಣಕ್ಕೆ ದೊಡ್ಡ ತಿರುವು ಸಿಕ್ಕಿದೆ. ಮುಚ್ಚಿ ಹೋಗಿದ್ದ ಪ್ರಕರಣದ ತನಿಖೆ ಮತ್ತೆ ಶುರುವಾಗುವ ಸಾಧ್ಯತೆ ಇದೆ. ಅದಕ್ಕೆಲ್ಲ ಕಾರಣ ಮುಸುಕುದಾರಿ ಚಿನ್ನಯ್ಯ. ಇಂಟರ್ವ್ಯೂ ಕೊಟ್ಟು ಸಿಕ್ಕಿಬಿದ್ದ ಚಿನ್ನಯ್ಯ. ಮಾಸ್ಕ್ ಮ್ಯಾನ್ ವಿರುದ್ಧ ಸೌಜನ್ಯ ತಾಯಿ ದೂರು. ಧರ್ಮಸ್ಥಳ ಪ್ರಕರಣ ಸಂಬಂಧ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದೆ. ಇದರ ನಡುವೆ ಸೌಜನ್ಯ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ಎಸ್ಐಟಿ ವಶದಲ್ಲಿರುವ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ವಿರುದ್ಧ ಸೌಜನ್ಯ ತಾಯಿ ಕುಸುಮ ದೂರು ನೀಡಿದ್ದಾರೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ದಿಢೀರನೆ ಆಗಮಿಸಿದ ಕುಸುಮ ಚಿನ್ನಯ್ಯ ಕೊಟ್ಟ ಹೇಳಿಕೆಗಳನ್ನ ಆಧರಿಸಿ ದೂರು ಕೊಟ್ಟು ಸೌಜನ್ಯ ಪ್ರಕರಣದಲ್ಲೂ ಚಿನ್ನಯ್ಯನನ್ನ ವಿಚಾರಣೆಗೆ ಒಳಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಅದು ಚಿನ್ನಯ್ಯ ಧರ್ಮಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದ ಕಾಲ. 2012ರಲ್ಲಿ ಸೌಜನ್ಯ ಅತ್ಯಾಚಾರ ಹಾಗೂ ಹತ್ಯೆ ನಡೆದಿತ್ತು. ಧರ್ಮಸ್ಥಳದ ಬಗ್ಗೆ ಎಸ್ಐಟಿ ತನಿಖೆ ಆರಂಭವಾಗುವ ಮುನ್ನವೇ ಚಿನ್ನಯ್ಯ ಯೂಟ್ಯೂಬ್ಗೆ ಸಂದರ್ಶನ ಕೊಟ್ಟಿದ್ದ. ಸೌಜನ್ಯ ಹೆಣ ಹೊತ್ತುಕೊಂಡು ಹೋಗಿದ್ದನ್ನ ನೋಡಿದ್ದೆ, ಎಲ್ಲವನ್ನ ಕಣ್ಣಾರೆ ಕಂಡಿದ್ದೆ ಎಂದು ಹೇಳಿದ್ದ. ಇದೀಗ ಸೌಜನ್ಯ ಕೇಸ್ನಲ್ಲಿ ಚಿನ್ನಯ್ಯನನ್ನ ಸಾಕ್ಷಿಯಾಗಿ ಪರಿಗಣಿಸಿ ಎಂದು ಸೌಜನ್ಯ ತಾಯಿ ಕುಸುಮ ದೂರು ಕೊಡಲು ಬಂದಿದ್ರು. ಚಿನ್ನಯ್ಯ ವಿರುದ್ಧ ಸೌಜನ್ಯ ತಾಯಿ ದೂರು ನೀಡಿದ್ದಾರೆ. ಚಿನ್ನಯ್ಯ ಎಂಬಾತ ಮೃತದೇಹ ವಿಲೇವಾರಿ ಮಾಡುತ್ತಿದ್ದ. ಆತ ಊರು ತೊರೆಯಲು ಸೌಜನ್ಯ ಹತ್ಯೆಯೇ ಕಾರಣ ಎಂದಿದ್ದಾನೆ. ಆತನಿಗೆ ಸೌಜನ್ಯ ಹತ್ಯೆಯ ಕಾರಣ ಏನು ಎಂಬುದು ಗೊತ್ತಿದೆ. ಮಗಳ ಹತ್ಯೆಯ ಸಂಬಂಧ ವಿಚಾರಣೆ ನಡೆಸಲು ಕುಸುಮಾವತಿ ದೂರು ನೀಡಿದ್ದಾರೆ. ಚಿನ್ನಯ್ಯನ ಅಕ್ಕ ರತ್ನ ಹೇಳಿಕೆ ಆಧರಿಸಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಾನವ ಹಕ್ಕು ಆಯೋಗಕ್ಕೆ ಚಿನ್ನಯ್ಯನ ಅಕ್ಕ ರತ್ನ ಹೇಳಿಕೆ ನೀಡಿದ್ರು. ಸೌಜನ್ಯ ಕೊಲೆ ಆರೋಪಿಗಳ ಬಗ್ಗೆ ಚಿನ್ನಯ್ಯನಿಗೆ ಗೊತ್ತು. ಇದೇ ಕಾರಣಕ್ಕೆ ಆತನಿಗೆ ಜೀವಭಯ ಇತ್ತು ಎಂದಿದ್ದ ರತ್ನ ವಿಚಾರಣೆ ವೇಳೆ ಹಾಜರಿದ್ದ ಸೌಜನ್ಯ ತಾಯಿ. ಹೀಗಾಗಿ ಚಿನ್ನಯ್ಯನ ನಾರ್ಕೋ ಪರೀಕ್ಷೆಗೆ ಕುಸುಮಾವತಿ ಒತ್ತಾಯ ಮಾಡಿದ್ದಾರೆ. ಸಂದಿಗ್ಧ ಸ್ಥಿತಿಯಲ್ಲಿ ಸಿಲುಕಿದ ಎಸ್ಐಟಿ ಅಧಿಕಾರಿಗಳು. ಎಸ್ಐಟಿ ಅಧಿಕಾರಿಗಳಿಗೆ ಸೌಜನ್ಯ ಕೇಸ್ ಹೊಸ ತಲೆನೋವು ತಂದಿಟ್ಟಿದೆ. ಎಸ್ಐಟಿಯಿಂದ ಸೌಜನ್ಯ ಪ್ರಕರಣ ಹೊರಗಿಟ್ಟ ಸರ್ಕಾರ ತನಿಖೆ ಮಾಡುವುದಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ರು. ಆದ್ರೆ ಇದೀಗ ಸೌಜನ್ಯ ತಾಯಿ ಕುಸುಮಾವತಿ ಎಸ್ಐಟಿಗೆ ದೂರು ನೀಡಿದ್ದಾರೆ. ಒಂದು ಕಡೆ ಸೌಜನ್ಯ ಪ್ರಕರಣಕ್ಕೆ ಮರುಜೀವ ಸಿಕ್ಕುವ ಸುಳಿ ಸಿಕ್ಕಿದ್ರೆ ಈ ಪ್ರಕರಣವನ್ನ ಎಸ್ಐಟಿ ತನಿಖೆ ಮಾಡುತ್ತಾ ಎಂಬ ಅನುಮಾನ ಶುರುವಾಗಿದೆ. ಒಟ್ಟಾರೆ 13 ವರ್ಷದ ಹಿಂದಿನ ಸೌಜನ್ಯ ಪ್ರಕರಣಕ್ಕೆ ಮರುಜೀವ ಸಿಕ್ಕಿದ್ದು ಮತ್ತೊಮ್ಮೆ ತನಿಖೆ ಮಾಡುತ್ತಾ ಎಸ್ಐಟಿ ಎಂಬುದೇ ಅನುಮಾನ ಕಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದ ಸೌಜನ್ಯ ಪ್ರಕರಣಕ್ಕೆ ದೊಡ್ಡ ತಿರುವು ಸಿಕ್ಕಿದೆ. ಮುಚ್ಚಿ ಹೋಗಿದ್ದ ಪ್ರಕರಣದ ತನಿಖೆ ಮತ್ತೆ ಶುರುವಾಗುವ ಸಾಧ್ಯತೆ ಇದೆ. ಅದಕ್ಕೆಲ್ಲ ಕಾರಣ ಮುಸುಕುದಾರಿ ಚಿನ್ನಯ್ಯ. ಇಂಟರ್ವ್ಯೂ ಕೊಟ್ಟು ಸಿಕ್ಕಿಬಿದ್ದ ಚಿನ್ನಯ್ಯ. ಮಾಸ್ಕ್ ಮ್ಯಾನ್ ವಿರುದ್ಧ ಸೌಜನ್ಯ ತಾಯಿ ದೂರು. ಧರ್ಮಸ್ಥಳ ಪ್ರಕರಣ ಸಂಬಂಧ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದೆ. ಇದರ ನಡುವೆ ಸೌಜನ್ಯ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ಎಸ್ಐಟಿ ವಶದಲ್ಲಿರುವ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ವಿರುದ್ಧ ಸೌಜನ್ಯ ತಾಯಿ ಕುಸುಮ ದೂರು ನೀಡಿದ್ದಾರೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ದಿಢೀರನೆ ಆಗಮಿಸಿದ ಕುಸುಮ ಚಿನ್ನಯ್ಯ ಕೊಟ್ಟ ಹೇಳಿಕೆಗಳನ್ನ ಆಧರಿಸಿ ದೂರು ಕೊಟ್ಟು ಸೌಜನ್ಯ ಪ್ರಕರಣದಲ್ಲೂ ಚಿನ್ನಯ್ಯನನ್ನ ವಿಚಾರಣೆಗೆ ಒಳಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಅದು ಚಿನ್ನಯ್ಯ ಧರ್ಮಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದ ಕಾಲ. 2012ರಲ್ಲಿ ಸೌಜನ್ಯ ಅತ್ಯಾಚಾರ ಹಾಗೂ ಹತ್ಯೆ ನಡೆದಿತ್ತು. ಧರ್ಮಸ್ಥಳದ ಬಗ್ಗೆ ಎಸ್ಐಟಿ ತನಿಖೆ ಆರಂಭವಾಗುವ ಮುನ್ನವೇ ಚಿನ್ನಯ್ಯ ಯೂಟ್ಯೂಬ್ಗೆ ಸಂದರ್ಶನ ಕೊಟ್ಟಿದ್ದ. ಸೌಜನ್ಯ ಹೆಣ ಹೊತ್ತುಕೊಂಡು ಹೋಗಿದ್ದನ್ನ ನೋಡಿದ್ದೆ, ಎಲ್ಲವನ್ನ ಕಣ್ಣಾರೆ ಕಂಡಿದ್ದೆ ಎಂದು ಹೇಳಿದ್ದ. ಇದೀಗ ಸೌಜನ್ಯ ಕೇಸ್ನಲ್ಲಿ ಚಿನ್ನಯ್ಯನನ್ನ ಸಾಕ್ಷಿಯಾಗಿ ಪರಿಗಣಿಸಿ ಎಂದು ಸೌಜನ್ಯ ತಾಯಿ ಕುಸುಮ ದೂರು ಕೊಡಲು ಬಂದಿದ್ರು. ಚಿನ್ನಯ್ಯ ವಿರುದ್ಧ ಸೌಜನ್ಯ ತಾಯಿ ದೂರು ನೀಡಿದ್ದಾರೆ. ಚಿನ್ನಯ್ಯ ಎಂಬಾತ ಮೃತದೇಹ ವಿಲೇವಾರಿ ಮಾಡುತ್ತಿದ್ದ. ಆತ ಊರು ತೊರೆಯಲು ಸೌಜನ್ಯ ಹತ್ಯೆಯೇ ಕಾರಣ ಎಂದಿದ್ದಾನೆ. ಆತನಿಗೆ ಸೌಜನ್ಯ ಹತ್ಯೆಯ ಕಾರಣ ಏನು ಎಂಬುದು ಗೊತ್ತಿದೆ. ಮಗಳ ಹತ್ಯೆಯ ಸಂಬಂಧ ವಿಚಾರಣೆ ನಡೆಸಲು ಕುಸುಮಾವತಿ ದೂರು ನೀಡಿದ್ದಾರೆ.
ಚಿನ್ನಯ್ಯನ ಅಕ್ಕ ರತ್ನ ಹೇಳಿಕೆ ಆಧರಿಸಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಾನವ ಹಕ್ಕು ಆಯೋಗಕ್ಕೆ ಚಿನ್ನಯ್ಯನ ಅಕ್ಕ ರತ್ನ ಹೇಳಿಕೆ ನೀಡಿದ್ರು. ಸೌಜನ್ಯ ಕೊಲೆ ಆರೋಪಿಗಳ ಬಗ್ಗೆ ಚಿನ್ನಯ್ಯನಿಗೆ ಗೊತ್ತು. ಇದೇ ಕಾರಣಕ್ಕೆ ಆತನಿಗೆ ಜೀವಭಯ ಇತ್ತು ಎಂದಿದ್ದ ರತ್ನ ವಿಚಾರಣೆ ವೇಳೆ ಹಾಜರಿದ್ದ ಸೌಜನ್ಯ ತಾಯಿ. ಹೀಗಾಗಿ ಚಿನ್ನಯ್ಯನ ನಾರ್ಕೋ ಪರೀಕ್ಷೆಗೆ ಕುಸುಮಾವತಿ ಒತ್ತಾಯ ಮಾಡಿದ್ದಾರೆ. ಸಂದಿಗ್ಧ ಸ್ಥಿತಿಯಲ್ಲಿ ಸಿಲುಕಿದ ಎಸ್ಐಟಿ ಅಧಿಕಾರಿಗಳು. ಎಸ್ಐಟಿ ಅಧಿಕಾರಿಗಳಿಗೆ ಸೌಜನ್ಯ ಕೇಸ್ ಹೊಸ ತಲೆನೋವು ತಂದಿಟ್ಟಿದೆ. ಎಸ್ಐಟಿಯಿಂದ ಸೌಜನ್ಯ ಪ್ರಕರಣ ಹೊರಗಿಟ್ಟ ಸರ್ಕಾರ ತನಿಖೆ ಮಾಡುವುದಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ರು. ಆದ್ರೆ ಇದೀಗ ಸೌಜನ್ಯ ತಾಯಿ ಕುಸುಮಾವತಿ ಎಸ್ಐಟಿಗೆ ದೂರು ನೀಡಿದ್ದಾರೆ. ಒಂದು ಕಡೆ ಸೌಜನ್ಯ ಪ್ರಕರಣಕ್ಕೆ ಮರುಜೀವ ಸಿಕ್ಕುವ ಸುಳಿ ಸಿಕ್ಕಿದ್ರೆ ಈ ಪ್ರಕರಣವನ್ನ ಎಸ್ಐಟಿ ತನಿಖೆ ಮಾಡುತ್ತಾ ಎಂಬ ಅನುಮಾನ ಶುರುವಾಗಿದೆ. ಒಟ್ಟಾರೆ 13 ವರ್ಷದ ಹಿಂದಿನ ಸೌಜನ್ಯ ಪ್ರಕರಣಕ್ಕೆ ಮರುಜೀವ ಸಿಕ್ಕಿದ್ದು ಮತ್ತೊಮ್ಮೆ ತನಿಖೆ ಮಾಡುತ್ತಾ ಎಸ್ಐಟಿ ಎಂಬುದೇ ಅನುಮಾನ ಕಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದ ಸೌಜನ್ಯ ಪ್ರಕರಣಕ್ಕೆ ದೊಡ್ಡ ತಿರುವು ಸಿಕ್ಕಿದೆ. ಮುಚ್ಚಿ ಹೋಗಿದ್ದ ಪ್ರಕರಣದ ತನಿಖೆ ಮತ್ತೆ ಶುರುವಾಗುವ ಸಾಧ್ಯತೆ ಇದೆ. ಅದಕ್ಕೆಲ್ಲ ಕಾರಣ ಮುಸುಕುದಾರಿ ಚಿನ್ನಯ್ಯ. ಇಂಟರ್ವ್ಯೂ ಕೊಟ್ಟು ಸಿಕ್ಕಿಬಿದ್ದ ಚಿನ್ನಯ್ಯ. ಮಾಸ್ಕ್ ಮ್ಯಾನ್ ವಿರುದ್ಧ ಸೌಜನ್ಯ ತಾಯಿ ದೂರು. ಧರ್ಮಸ್ಥಳ ಪ್ರಕರಣ ಸಂಬಂಧ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದೆ. ಇದರ ನಡುವೆ ಸೌಜನ್ಯ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ಎಸ್ಐಟಿ ವಶದಲ್ಲಿರುವ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ವಿರುದ್ಧ ಸೌಜನ್ಯ ತಾಯಿ ಕುಸುಮ ದೂರು ನೀಡಿದ್ದಾರೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ದಿಢೀರನೆ ಆಗಮಿಸಿದ ಕುಸುಮ ಚಿನ್ನಯ್ಯ ಕೊಟ್ಟ ಹೇಳಿಕೆಗಳನ್ನ ಆಧರಿಸಿ ದೂರು ಕೊಟ್ಟು ಸೌಜನ್ಯ ಪ್ರಕರಣದಲ್ಲೂ ಚಿನ್ನಯ್ಯನನ್ನ ವಿಚಾರಣೆಗೆ ಒಳಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಅದು ಚಿನ್ನಯ್ಯ ಧರ್ಮಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದ ಕಾಲ. 2012ರಲ್ಲಿ ಸೌಜನ್ಯ ಅತ್ಯಾಚಾರ ಹಾಗೂ ಹತ್ಯೆ ನಡೆದಿತ್ತು. ಧರ್ಮಸ್ಥಳದ ಬಗ್ಗೆ ಎಸ್ಐಟಿ ತನಿಖೆ ಆರಂಭವಾಗುವ ಮುನ್ನವೇ ಚಿನ್ನಯ್ಯ ಯೂಟ್ಯೂಬ್ಗೆ ಸಂದರ್ಶನ ಕೊಟ್ಟಿದ್ದ. ಸೌಜನ್ಯ ಹೆಣ ಹೊತ್ತುಕೊಂಡು ಹೋಗಿದ್ದನ್ನ ನೋಡಿದ್ದೆ, ಎಲ್ಲವನ್ನ ಕಣ್ಣಾರೆ ಕಂಡಿದ್ದೆ ಎಂದು ಹೇಳಿದ್ದ. ಇದೀಗ ಸೌಜನ್ಯ ಕೇಸ್ನಲ್ಲಿ ಚಿನ್ನಯ್ಯನನ್ನ ಸಾಕ್ಷಿಯಾಗಿ ಪರಿಗಣಿಸಿ ಎಂದು ಸೌಜನ್ಯ ತಾಯಿ ಕುಸುಮ ದೂರು ಕೊಡಲು ಬಂದಿದ್ರು. ಚಿನ್ನಯ್ಯ ವಿರುದ್ಧ ಸೌಜನ್ಯ ತಾಯಿ ದೂರು ನೀಡಿದ್ದಾರೆ. ಚಿನ್ನಯ್ಯ ಎಂಬಾತ ಮೃತದೇಹ ವಿಲೇವಾರಿ ಮಾಡುತ್ತಿದ್ದ. ಆತ ಊರು ತೊರೆಯಲು ಸೌಜನ್ಯ ಹತ್ಯೆಯೇ ಕಾರಣ ಎಂದಿದ್ದಾನೆ. ಆತನಿಗೆ ಸೌಜನ್ಯ ಹತ್ಯೆಯ ಕಾರಣ ಏನು ಎಂಬುದು ಗೊತ್ತಿದೆ. ಮಗಳ ಹತ್ಯೆಯ ಸಂಬಂಧ ವಿಚಾರಣೆ ನಡೆಸಲು ಕುಸುಮಾವತಿ ದೂರು ನೀಡಿದ್ದಾರೆ. ಚಿನ್ನಯ್ಯನ ಅಕ್ಕ ರತ್ನ ಹೇಳಿಕೆ ಆಧರಿಸಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಾನವ ಹಕ್ಕು ಆಯೋಗಕ್ಕೆ ಚಿನ್ನಯ್ಯನ ಅಕ್ಕ ರತ್ನ ಹೇಳಿಕೆ ನೀಡಿದ್ರು. ಸೌಜನ್ಯ ಕೊಲೆ ಆರೋಪಿಗಳ ಬಗ್ಗೆ ಚಿನ್ನಯ್ಯನಿಗೆ ಗೊತ್ತು. ಇದೇ ಕಾರಣಕ್ಕೆ ಆತನಿಗೆ ಜೀವಭಯ ಇತ್ತು ಎಂದಿದ್ದ ರತ್ನ ವಿಚಾರಣೆ ವೇಳೆ ಹಾಜರಿದ್ದ ಸೌಜನ್ಯ ತಾಯಿ. ಹೀಗಾಗಿ ಚಿನ್ನಯ್ಯನ ನಾರ್ಕೋ ಪರೀಕ್ಷೆಗೆ ಕುಸುಮಾವತಿ ಒತ್ತಾಯ ಮಾಡಿದ್ದಾರೆ. ಸಂದಿಗ್ಧ ಸ್ಥಿತಿಯಲ್ಲಿ ಸಿಲುಕಿದ ಎಸ್ಐಟಿ ಅಧಿಕಾರಿಗಳು. ಎಸ್ಐಟಿ ಅಧಿಕಾರಿಗಳಿಗೆ ಸೌಜನ್ಯ ಕೇಸ್ ಹೊಸ ತಲೆನೋವು ತಂದಿಟ್ಟಿದೆ. ಎಸ್ಐಟಿಯಿಂದ ಸೌಜನ್ಯ ಪ್ರಕರಣ ಹೊರಗಿಟ್ಟ ಸರ್ಕಾರ ತನಿಖೆ ಮಾಡುವುದಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ರು. ಆದ್ರೆ ಇದೀಗ ಸೌಜನ್ಯ ತಾಯಿ ಕುಸುಮಾವತಿ ಎಸ್ಐಟಿಗೆ ದೂರು ನೀಡಿದ್ದಾರೆ. ಒಂದು ಕಡೆ ಸೌಜನ್ಯ ಪ್ರಕರಣಕ್ಕೆ ಮರುಜೀವ ಸಿಕ್ಕುವ ಸುಳಿ ಸಿಕ್ಕಿದ್ರೆ ಈ ಪ್ರಕರಣವನ್ನ ಎಸ್ಐಟಿ ತನಿಖೆ ಮಾಡುತ್ತಾ ಎಂಬ ಅನುಮಾನ ಶುರುವಾಗಿದೆ. ಒಟ್ಟಾರೆ 13 ವರ್ಷದ ಹಿಂದಿನ ಸೌಜನ್ಯ ಪ್ರಕರಣಕ್ಕೆ ಮರುಜೀವ ಸಿಕ್ಕಿದ್ದು ಮತ್ತೊಮ್ಮೆ ತನಿಖೆ ಮಾಡುತ್ತಾ ಎಸ್ಐಟಿ ಎಂಬುದೇ ಅನುಮಾನ ಕಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.